ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಏನಾದ್ರು ವಿಡಿಯೋ ಮಾಡ್ಬೇಕಂತ ಒಂದು ಹೊಸ ಟಾಪಿಕ್ ತಂದಿನಿ. ಆರೋಗ್ಯವೇ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಆರೋಗ್ಯವಾಗಿರೋದಕ್ಕೆ ನಾವೇನ್ ಮಾಡ್ತೀವಿ, ನೀವೇನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಒಂದಿಷ್ಟು ಜನನ ಮಾತಾಡ್ಸ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಈಗ ಎಲ್ಲರೂ ಸರ್ ಆರೋಗ್ಯ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಇದಕ್ಕೆ ನೀವೇನೇನ್ ಎಫರ್ಟ್ ಹಾಕ್ತೀರಾ ಆರೋಗ್ಯವಾಗಿರೋಕೆ ಅಂತ ಏನಾದ್ರು ಮಾತಾಡ್ಬೋದಾ? ಏನ್ ಆರೋಗ್ಯವಾಗಿರ್ಬೇಕಾಯ್ತಂದ್ರೆ ನಾವು 60 ವರ್ಷ ಮೇಲ್ಪಟ್ಟ ಇದೀವಿ. ಹಾ ಸರ್. ಮತ್ತೆ ಈ ವಾಕಿಂಗ್ ಬರೋದ್ರಿಂದ ಇದರಿಂದ ಹಾ ನಮಗ ಆರೋಗ್ಯವಾಗಿ ನಾನು ಮೊದಲಿದ್ದ 40 ವರ್ಷಲಿದ್ದನ ಏನು ಸುಸ್ತಿ ಏನು ಇಲ್ಲ, ನೀವು ಆರಾಮಾಗಿದ್ದೀನಿ. 40 ವರ್ಷದಿಂದ ಆರೋಗ್ಯದ ಬಗ್ಗೆ ಕಾಳಜಿ ತಗೊಂತ ಇದಾರೆ. ಈಗ ನಮ್ಮಂತ ಹುಡ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ರೋಗ ಬರೋದಕ್ಕಿಂತ ಮೊದಲೇ ನೀವು ನಾವು ಆರೋಗ್ಯವಾಗಿರ್ಬೇಕಂದ್ರೆ ರೋಗ ಬರೋಕ್ಕಿಂತ ಮುಂಚಿತವಾಗಿ ನಾವು ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು, ಜಿಮ್ ಮಾಡಬೇಕು. ಅಷ್ಟು ಇದಿರಲ್ಲ. ಸರ್ ನಿಮ್ಮ ಹೆಸರು ಸರ್? ಪೌಡಪ್ಪ ನಾಯಕ್ ಅಂತ. ಪೌರಪ್ಪ ನಾಯಕ್ ಸರ್. ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡಿದ್ದು. ಆರೋಗ್ಯ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಆರೋಗ್ಯವಾಗಿ ಏನ್ ಮಾಡ್ಬೇಕು, ಆರೋಗ್ಯ ಎಷ್ಟು ಮುಖ್ಯ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಮಾತಾಡಿ. ಆರೋಗ್ಯ ಎಷ್ಟು ಮುಖ್ಯ ಅಂತಂದ್ರೆ ಜನಗಳಿಗೆ ಇವಾಗಿನ ವಯಸ್ಸಿನಲ್ಲಿ ಫುಡ್ ನಲ್ಲಿ ಏನಾಯ್ತು ಬಹಳ ಕಲಬೆರಕೆ ಇದಾವೆ. ಹಂಗಾಗಿ ನಾವು ಆರೋಗ್ಯ ಇಟ್ಕೋಬೇಕಂದ್ರೆ ಡೈಲಿ ಒಂದು 40 ಮಿನಿಟ್ಸ್ ವಾಕ್ ಮಾಡ್ತಾ ಇರ್ಬೇಕು. ವಾಕ್ ಮಾಡಿದ್ರೆ ಒಂದು ಆರೋಗ್ಯವಾಗಿರ್ತಾರೆ ಅಂತಂದು ಎಲ್ಲರ ಅಭಿಪ್ರಾಯ ಇದೆ. ಇವಾಗ ನಿಮ್ಮ ಹೆಸರು? ನವೀನ್ ಜಾಗಿರ್ದಾರ್ ಅಂತ. ಆರೋಗ್ಯ ನೀವು 40 ಮಿನಿಟ್ಸ್ ವಾಕ್ ಮಾಡ್ತೀರಾ? ಹೌದು. ಮತ್ತೆ ಜಿಮ್, ಯೋಗ? ಯೋಗನು ಮಾಡ್ತೀನಿ. ವಾಕ್ ಆದ್ಮೇಲೆ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್. ನೀವು ಯಾವಾಗಿಂದ ಇದನ್ನ ಮಾಡ್ತಾ ಇದಾರೆ? 3-4 ಮಂತ್ಸ್ ಆಯ್ತು. 3-4 ಮಂತ್ಸ್ ಆಯ್ತು. ಹೌದೌದು. ನೀವು ಆರೋಗ್ಯ ಮೊದ್ಲಿಂದ ಆರೋಗ್ಯವಾಗಿರ್ಬೇಕಂತ ಕಾನ್ಸೆಪ್ಟ್ ಯಾವಾಗ್ಲೂ ಇದೆಯಾ ಅಥವಾ ನಿಮ್ಗೆ ಆರೋಗ್ಯ ಕೆಟ್ಟದಿಂದ ಇದನ್ನ ಮಾಡ್ತಾ ಇದಾರೆ? ಆರೋಗ್ಯ ಚೆನ್ನಾಗೇ ಇದೆ. ಈಗಲೂ ಸ್ವಲ್ಪ ಆರೋಗ್ಯದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಆರೋಗ್ಯವಾಗಿದ್ದೀನಿ, ಇವಾಗ ಏನ್ ಸಮಸ್ಯೆ ಇಲ್ಲ. ಡೈಲಿ ಮಾಡ್ಬೇಕಂತಾರೆ ಯೋಗ ಆರೋಗ್ಯ ವಿಷಯದಾಗ? ಹೌದು. ಥ್ಯಾಂಕ್ ಯು ಸರ್. ಹೌದು. ಜನರನ್ನ ಮಾತಾಡಿಸ್ತಾ ಇದ್ದೀನಿ. ನನಗೂ ಒಂಥರ ಧೈರ್ಯ ಸಾಹವಲ್ತು, ಆದ್ರೆ ಟ್ರೈ ಮಾಡೋಣ. ಆರೋಗ್ಯ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯವಾಗಿರೋಕೆ ಮಾಡ್ಬೇಕು. ನಿಮ್ಮ ಎಫರ್ಟ್ ಏನ? ನಮ್ಮಂತ ಯುವಕರಿಗೆ ಏನ್ ಹೇಳ್ತಾರ? ಆರೋಗ್ಯವೇ ಭಾಗ್ಯ ಅಂತ ಎಲ್ಲರಿಗೂ ಗೊತ್ತೈತಿ ಆಯ್ತಾ. ಆಮೇಲೆ ಆರೋಗ್ಯ ಇರ್ಬೇಕಂದ್ರೆ ಪ್ರತಿನಿತ್ಯ ಒಂದು ಗಂಟೆ ಯೋಗ ಮಾಡಬೇಕು. ಪ್ರತಿನಿತ್ಯ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಯಮ ನಿಯಮ ಆಸನಗಳಂತ ಇರ್ತಾವ ನಮ್ಮ ಆಯುರ್ವೇದ ಪ್ರಕಾರ, ಅವುಗಳನ್ನು ಮಾಡಬೇಕು. ಆಮೇಲೆ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೋಬೇಕು. ಇವತ್ತು ಯಾಕಂದ್ರ ಯುವಕರಿಗೆ ಏನ್ ಹೇಳ್ತಾರ ಸರ್? ನಮ್ಮದು ಯುವಕರಿಗೆ ಇವತ್ತು ಎಲ್ಲಾ ಯುವಕರಿಗೆ ಏನ್ ಮಾಡಬೇಕಂದ್ರ ನಮ್ಮ ಫುಡ್ ಅನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಇವತ್ತು ಕುರ್ಕುರಿ ಬೇಕರಿ ಐಟಮ್ಸ್ ಅನ್ನು ಜಾಸ್ತಿ ತಿನ್ನಕ ಇಷ್ಟಪಡಕತ್ತಾರ. ಅದನ್ನ ಬದಲಾವಣೆ ಆಗ್ಬೇಕು. ಅಂದಾಗ ಮಾತ್ರ ನಾವ್ ಏನಾದ್ರು ನಮ್ಮ ಆರೋಗ್ಯದಿಂದ ಇರಬಹುದು. ಆರೋಗ್ಯವೇ ಭಾಗ್ಯ ಗೊತ್ತು. ಆರೋಗ್ಯದಿಂದ ಏನೇ ಯಾವುದೇ ಕಾಯಿಲೆ ಮುಕ್ತ ಇದು ಮಾಡ್ಬೇಕಾದ್ರೆ ಆರೋಗ್ಯವೇ ಇರ್ಬೇಕು. ನಾವು ಅಂದ್ರೆ ಯೋಗ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಬಹಳ ಇಂಪಾರ್ಟೆಂಟ್ ಆಗತ್ತೆ. ತುಂಬಾ ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಇರದೆ. ಈಗ ಆರೋಗ್ಯ ಇದ್ರೆ ತಾನೇ ನಾವೇನಾದ್ರೂ ಅಭಿವೃದ್ಧಿ ಮಾಡ್ಬೇಕಾದ್ರೆ. ನಾವು ಆರೋಗ್ಯನೇ ಇಲ್ಲಪ್ಪ ಅಂತಂದ್ರೆ ನಾವೇನು ಮಾಡಕ್ ಆಗಲ್ಲ. ಸರಿ, ಥ್ಯಾಂಕ್ ಯು ಸರ್. ನಮ್ಮ ಹೆಸರು? ಸರ್ ನನ್ನ ಹೆಸರು ಶಿವರಾಜ್ ಅಂತ ಹೇಳಿ. ಎಲ್ಲರೂ ಆರೋಗ್ಯ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಇರೋಕೆ ನಾವೇನೇನ್ ಮಾಡ್ಬೇಕು, ಯಾವ ರೀತಿ ಎಫರ್ಟ್ ಹಾಕ್ಬೇಕು, ನೀವೇನೇನ್ ಮಾಡ್ತೀರಾ? ಆರೋಗ್ಯಕ್ಕೆ ವಾಕಿಂಗ್ ಮಾಡ್ಬೇಕು. ಹಾ ಸರ್. ಒಳ್ಳೆ ಆಹಾರ ಸೇವನೆ ಮಾಡ್ಬೇಕು. ಏನಾದ್ರೆ ಒಂದೆರಡು ಮಾತಾಡಿ ಆರೋಗ್ಯ ವಿಚಾರವಾಗಿ. ನಮ್ಮದು ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯುವಕರಿಗೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ಬೇಕಾಗ್ತದೆ, ಎಕ್ಸಸೈಸ್ ಮಾಡ್ಬೇಕಾಗ್ತದೆ. ಆಮೇಲೆ ಒಳ್ಳೆ ಆಹಾರ ಸೇವನೆ ಅಷ್ಟೇ ಆಗ್ತದೆ. ಯಾವುದೇ ರೀತಿ ಕೆಟ್ಟ ಚಟ ಇರಬಾರ್ದು. ಸರಿ ಸರ್, ಥ್ಯಾಂಕ್ ಯು. ಏನೈತಿ ಇಲ್ಲ ಸರ್, ಆರೋಗ್ಯ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಅದ್ರ ಬಗ್ಗೆ ಒಂದೆರಡು ಮಾತಾಡ್ರಿ ಸರ್.
ಆರೋಗ್ಯ ಭಾಗ್ಯ ಅಲ್ರಿ ಸರ್. ಮತ್ತೆ ಆರೋಗ್ಯ ಇರ್ಲಿಕ್ಕೆ ಬೇರೆ ಕೆಲಸಗಳು ಹೆಂಗ್ ಆಗ್ತವೆ? ಅದು ಜೀವನ ಸರಿಯಾಗಿ ಅಲ್ಲ, ಇರ್ಬೇಕಂದ್ರೆ ನಮ್ಮ ಆರೋಗ್ಯ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದುಶ್ಚಟಗಳಿಂದ ದೂರ ಇರ್ಬೇಕು. ಯಾವತ್ಲು ಹಾ ಸರ್. ಟೆನ್ಷನ್ ಲಿಂದ ಮುಕ್ತ ಆಗ್ಬೇಕು, ವಾಕಿಂಗ್ ಮಾಡ್ಬೇಕು, ಹಾ ಸರ್. ಸರಿಯಾದ ಪರಿಸರದಲ್ಲಿ ಇರ್ಬೇಕು, ಸ್ವಚ್ಛತೆ ಇರ್ಬೇಕು. ಈಗಿನ ಪರಿಸರದಲ್ಲಿ ಏನಾಗೈತಪ್ಪ ಅಂದ್ರೆ ದುಶ್ಚಟಗಳು ಬಾಳ ಆಗ್ಬಿಟ್ಟಾವ. ಹಾ ಸರ್. ಹಾಗಾಗಿ ಅವರಿಂದ ಸ್ವಲ್ಪ ನಾವು ಮುಕ್ತರಾಗಬೇಕಾಗಿತ್ತು ಅಂತಂದ್ರೆ ಒಳ್ಳೆ ಪರಿಸರ ನಿರ್ಮಾಣ ಮಾಡ್ಬೇಕು. ಈಗ ನಾವು ದುಶ್ಚಟದಿಂದ ದೂರ ಇದ್ದರೆ ನಾವು ಆರೋಗ್ಯವಾಗಿ ಇರ್ತೀವಿ. ಇರ್ತೀವಿ. ಸರಿ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಏನಿದೆ ನಿಮ್ಗೆ ಗೊತ್ತಾಗಲ್ಲ. ಒಂದು ಯೂಟ್ಯೂಬ್ ಚಾನಲ್ ಸರ್, ಎಲ್ಲರೂ ಆರೋಗ್ಯ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಭಾಗ್ಯ ಸರಿಯಾಗಿ ನೀವೇ ಮಾಡ್ತೀರಾ? ನಮ್ಮಂತ ಯುವಕರಿಗೆ ಏನ್ ಹೇಳ್ತೀರಾ? ಎಲ್ಲ ಯುವಕರು ಮೊಬೈಲ್ ಫೋನ್ ಇಂದ ಹಾ ಸರ್. ಟೈಮ್ ವೇಸ್ಟ್ ಅಲ್ಲೇ ಮಾಡ್ತಿದಾರೆ ಅವರು. ಹಾ ಸರ್. ಸೊ ಬೆಳಗ್ಗೆ ಎದ್ದು ಬಂದು ವಾಕಿಂಗ್ ಮಾಡಿದ್ರೆ ಹಾ. ಫ್ಯೂಚರ್ ಅಲ್ಲಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೋದು ಅವರು. ಆರೋಗ್ಯವಾಗಿ ಏನೇ ಮಾಡ್ಬೇಕು ಸರ್ ಒಬ್ಬ ಮನುಷ್ಯ? ವಾಕಿಂಗ್ ಮಾಡ್ಬೋದು, ಮತ್ತೆ ಏನೋ ದುಶ್ಚಟಗಳಿಂದ ಸ್ವಲ್ಪ ದೂರ ಇರ್ಬೋದು. ಹೌದಲ್ಲ? ಬಟ್ ಮೊಬೈಲ್ ಫೋನ್ ಅಲ್ಲಿ ಯಾವತ್ತಿಗೂ 24 hours ಅದರಲ್ಲೇ ಇದ್ರೆ ಹಾ ಸರ್. ಮುಂದೆ ಫ್ಯೂಚರ್ ಅಲ್ಲಿ ಅವ್ರ ಹೆಲ್ತ್ ಕೆಟ್ಟು ಹೋಗೋ ಚಾನ್ಸ್ ಇರುತ್ತೆ. ಥ್ಯಾಂಕ್ಸ್. ಓಕೆ. ನೋಡಿದ್ರಲ್ವಾ, ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ ಅಂತ ಎಲ್ಲರಿಗೂ ಗೊತ್ತು. ಆರೋಗ್ಯವಾಗಿರೋಕ್ಕೆ ಏನೇನು ಮಾಡಬೇಕು ಅಂತ ಜನಗಳ ಹತ್ರ ಕೇಳಿದೆ. ಅವರು ಅವರ ಅಭಿಪ್ರಾಯವನ್ನು ಹೇಳಿದರು. ಇವಾಗ ನೀವು ಆರೋಗ್ಯವಾಗಿರೋಕ್ಕೆ ಏನೇನು ಮಾಡ್ತೀರಾ? ನಿಮ್ಮ ಆರೋಗ್ಯ ನಿಮ್ಗೆ ಎಷ್ಟು ಮುಖ್ಯ ಅಂತ ಅನಿಸುತ್ತೆ? ಆರೋಗ್ಯ ಎಲ್ಲರಿಗೂ ಮುಖ್ಯನೇ, ಬಟ್ ಆರೋಗ್ಯವಾಗಿರೋಕ್ಕೆ ಏನೇನು ಮಾಡ್ತೀರಾ? ನಿಮ್ಮ ಎಫರ್ಟ್ ಏನು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಮ್ಮ ಪೇಜ್ನ ಫಾಲೋ ಮಾಡಿ. ಡೈಲಿ ಒಂದೊಂದು ವಿಷಯದ ಬಗ್ಗೆ ಮಾತಾಡಬೇಕು. ನಿಮಗೇನಾದರೂ ಹೊಸ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾಳೆ ಈ ಟಾಪಿಕ್ ಬಗ್ಗೆ ಮಾತಾಡಿ ಅಂತ ಹೇಳಿ ನಾ ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಬಾಯ್.